ಕುಚ್ಚಲಕ್ಕಿ ದೋಸೆ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಕುಚ್ಚಲಕ್ಕಿಯಲ್ಲಿ ಮಾಡಿದಂಥ ದೋಸೆ ಮತ್ತು ಒಂದು ರುಚಿಯಾದ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನಿಲ್ಲಿ ಒಂದು 2 ಗ್ಲಾಸಿನಷ್ಟು ಕುಚ್ಚಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. 1.5 ಲೋಟದಷ್ಟು ಬೆಳ್ತಿಗೆ ಅಕ್ಕಿ. ನೋಡಿ, ನಾನಿಲ್ಲಿ ಹುಳ ಬರಬಾರ್ದು ಅಂತ ಕೆಂಪು ಗಿಡ್ಡ ಮೆಣಸನ್ನು ಹಾಕಿದ್ದೇನೆ. ಅದಕ್ಕೆ ಅಕ್ಕಿಯ ಡಬ್ಬಕ್ಕೆ 3-4 ಸಲ ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ರಾತ್ರಿ ಇಡೀ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ ನಾನು. ಮರುದಿನ ಬೆಳಿಗ್ಗೆ ನಾನು ದೋಸೆ ಮಾಡಲಿಕ್ಕಿದೆ, ಅದಕ್ಕೋಸ್ಕರ ಚೆನ್ನಾಗಿ ನೆಂದಿದೆ. ಈಗ ದೊಡ್ಡ ಗಾತ್ರದ ತೆಂಗಿನಕಾಯಿಯ ಅರ್ಧ ಭಾಗ ನಾನಿಲ್ಲಿ ತುರಿದು ರೆಡಿ ಮಾಡಿ ಇಟ್ಟಿದ್ದೇನೆ. ಇವಾಗ ನಾವು ಮಿಕ್ಸಿ ಜಾರಿಗೆ ಹಾಕುವ ಅಥವಾ ಗ್ರೈಂಡರಿಗೆ ಹಾಕಿದರೆ ಸಾಕ್ತದೆ. ನಾನು ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ನೋಡಿ. ಮತ್ತು ಅದರ ಅರ್ಧ ಭಾಗದಷ್ಟು ತೆಂಗಿನ ತುರಿ ಮತ್ತು ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕ್ಕೊಳ್ಬೇಕು. ಅರ್ಧ ಅಂದರೆ ಸಾಧಾರಣ ಒಂದು 2 ಹಿಡಿಯಷ್ಟು ನಾನು ತೆಂಗಿನ ತುರಿಯನ್ನು ಹಾಕಿದ್ದೇನೆ. ನಂತರ ಇನ್ನೊಂದು ಸಲ ಗ್ರೈಂಡ್ ಮಾಡುವಾಗ ಹಾಕುವ. ಮತ್ತು ಉಪ್ಪು ಹಾಕ್ತಾ ಇದ್ದೇನೆ. ಮತ್ತು ನೀರು ಸಾಧಾರಣ 1 ಲೋಟದಷ್ಟು ನೀರನ್ನು ಹಾಕಿ ನಾನಿದನ್ನು ನುಣ್ಣಗೆ ರುಬ್ತೇನೆ. ನಾನೀಗ ನೋಡಿ ರುಬ್ಬಿ ತಂದಿದ್ದೇನೆ. ನೋಡಿ ಇಷ್ಟು ದಪ್ಪ ಆಗಿದೆ. ಕುಚ್ಚಲಕ್ಕಿ ಇರೋದ್ರಿಂದ ಈ ರೀತಿ ದಪ್ಪ ದಪ್ಪ ಬರ್ತದೆ. ಉಳಿದ ಅಕ್ಕಿಯನ್ನು ಸಹ ನಾನು ಅದೇ ರೀತಿ ಹಾಕಿ ತೆಂಗಿನ ತುರಿ ಹಾಕಿ, ಈಗ ಉಪ್ಪು ಹಾಕೋದಿಲ್ಲ, ನೀರು ಮಾತ್ರ ಹಾಕಿ ಇದನ್ನು ಸಹ ನುಣ್ಣಗೆ ರುಬ್ಬಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇದು ಬಿಸಿ ಆಗ್ತದೆ ಅಂತ ಮಿಕ್ಸಿ ಜಾರ್, ಅದಕ್ಕೋಸ್ಕರ ನಾನಿಲ್ಲಿ ಐಸ್ ಪೀಸನ್ನು ಸ್ವಲ್ಪ ಹಾಕಿದ್ದೇನೆ. ಅಷ್ಟು ಬೇಗ ಬಿಸಿ ಅಂತ ಆಗೋದಿಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ತುಂಬ ಬಿಸಿ ಆಗ್ತದೆ. ಕುಚ್ಚಲಕ್ಕಿ ಗ್ರೈಂಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ತದೆ, ಅದಕ್ಕೂ ಹಾಗಾಗಿ. ನೋಡಿ, ನಾನಿಲ್ಲಿ ಮಿಕ್ಸಿ ತೊಳೆದ 1 ಲೋಟದಷ್ಟು ನೀರನ್ನು ಹಾಕಿದ್ದೇನೆ. ಸೋಡಾ ಹುಡಿ ಅಥವಾ ಈನೋ ಪೌಡ್ರ್ ಇದೆ ನೋಡಿ, ಅದೆಲ್ಲ ಹಾಕುವ ಅಗತ್ಯ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನಾನೀಗ. ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು, ತುಂಬ ತೆಳು ಸಹ ಆಗಬಾರ್ದಿದು. ಇಷ್ಟು ದಪ್ಪ ಇದ್ದರೆ ಒಳ್ಳೆಯದಾಗ್ತದೆ. ಈಗ ಚಟ್ನಿಗೆ ಮೊದಲು ರೆಡಿ ಮಾಡುವ. 1 ಕಪ್ಪಿನಷ್ಟು ನಾನಿಲ್ಲಿ ಫ್ರೆಶ್ ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. ಅರ್ಧ ಕಪ್ಪಿನಷ್ಟು ಹುರಿಗಡಲೆ ಹಾಕಿದರೆ ಒಂದು ರುಚಿ ಬೇರೆ ಬರ್ತದೆ, ಅದಕ್ಕೋಸ್ಕರ. ಕಾಯಿ ಮೆಣಸು, ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು 1 ಹಾಕಿದ್ದೇನೆ, ಖಾರ ಇದೆ ಅದು. ದೊಡ್ಡ ತುಂಡು ಶುಂಠಿ ಮತ್ತು ರುಚಿಗೆ ಉಪ್ಪು, ತೀರಾ ಸ್ವಲ್ಪ ಹುಳಿ, ಸ್ವಲ್ಪವೇ ಸ್ವಲ್ಪ ಹುಳಿ, ಮತ್ತು ಸ್ವಲ್ಪ 1-2 ಎಸಳಷ್ಟು ಕರಿಬೇವು. ಜಾಸ್ತಿ ಹಾಕಿದರೆ ಅದು ಕರಿಬೇವಿನ ಚಟ್ನಿಯ ರೀತಿಯ ಟೇಸ್ಟ್ ಬರ್ತದೆ, ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕಿ ಮೊದಲೊಂದು ಸಲ ರುಬ್ಬಿ ನಂತರ ಸ್ವಲ್ಪ ನೀರು ಹಾಕಿ ನೋಡಿ ರುಬ್ಬಿ ತೆಗೆದಿದ್ದೇನೆ. ಚಟ್ನಿ ರೆಡಿಯಾಗಿದೆ. 1 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಗೆ ಸಾಸಿವೆ, ಕರಿಬೇವು ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಒಂದು ಒಗ್ಗರಣೆ ಹಾಕಿದ್ದೇನೆ. ರುಚಿಯಾದ ಚಟ್ನಿ ರೆಡಿ ಆಯಿತು. ಸ್ವಲ್ಪ ನೀರು ಬೇಕಿದ್ದರೆ ಹಾಕ್ಕೊಳ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಬಹುದು. ನಾನು ದಪ್ಪವೇ ಇಟ್ಟಿದ್ದೇನೆ. ಈಗ ನೋಡಿ ಕಾವಲಿ ಚೆನ್ನಾಗಿ ಕಾದಿದೆ. ಇದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ನಾವೀಗ ಬೇಯಿಸಬೇಕು. ಇದು ನಾನು ನೋಡಿ ತೆಳುವಾದ ದೋಸೆ ಮಾಡ್ತಾ ಇದ್ದೇನೆ. ಇದರಲ್ಲಿ ದಪ್ಪದ ರೀತಿಯ ದೋಸೆ ಸಹ ಮಾಡಬಹುದು, ತೆಳುವಾದ ರೀತಿಯ ದೋಸೆ ಸಹ ಮಾಡಬಹುದು. ಸ್ವಲ್ಪ ಸುತ್ತ ಎಣ್ಣೆ ಹಾಕಿ ಮಾಡಬೇಕು. ನಾನ್ ಸ್ಟಿಕ್ ಪ್ಯಾನಲ್ಲಿ ಆಗೋದಿಲ್ಲ, ಇದು ಸ್ವಲ್ಪ ಕಷ್ಟ ಆಗ್ತದೆ ಹಾಕಲಿಕ್ಕೆ. ಇದರಲ್ಲಿ ಆದರೆ ಕಬ್ಬಿಣದ ಬಾಣಲೆಯಲ್ಲಿ ಆದರೆ ಒಳ್ಳೆಯದಾಗ್ತದೆ ಇದರಲ್ಲಿ ದೋಸೆ. ಇದು ನೋಡಿ ನಾನು ಸ್ವಲ್ಪ ದಪ್ಪ ಮಾಡ್ತಾ ಇದ್ದೇನೆ. ಇದು ನೋಡಿ, ಅದು ತುಂಬ ತೆಳು ಮಾಡಿದ್ದು. ಇದು ನೋಡಿ ಸ್ವಲ್ಪ ದಪ್ಪ. ನಾವು ಅಕ್ಕಿ ರೊಟ್ಟಿ ತಿಂತೇವೆ ನೋಡಿ, ಅದೇ ರೀತಿ, ಆದರೆ ಅದು ಸ್ವಲ್ಪ ದಪ್ಪ ಇರ್ತದೆ. ಇದು ಸ್ವಲ್ಪ ತೆಳುವಾಗಿ ರುಚಿಯಾಗಿರ್ತದೆ. ತುಂಬ ತೆಂಗಿನಕಾಯಿ ಹಾಕಿರ್ತೇವೆ ನೋಡಿ, ಹಾಗಾಗಿ ತುಂಬ ಟೇಸ್ಟಾಗಿರ್ತದೆ. ಸುತ್ತು ಎಣ್ಣೆ ಹಾಕಿ ಮಾಡಿದರೆ ಸ್ವಲ್ಪ ಕ್ರಿಸ್ಪಾಗಿ ಸಹ ಬರ್ತದೆ ರೊಟ್ಟಿ. ಈಗ ನೋಡಿ ನಾನು ಇದನ್ನು ತೆಗೆದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಹಾಕಿ ಇನ್ನೊಂದು ಕಡೆ ಸಹ ಅದೇ ರೀತಿ ಬೇಯಿಸುವ. ಕ್ರಿಸ್ಪಾಗ್ತದೆ ಇದು. ಎಣ್ಣೆ ಹಾಕಿದ್ದೇನೆ, ತುಪ್ಪ ಹಾಕಿದರೆ ಸಹ ಒಳ್ಳೆ ಟೇಸ್ಟ್ ಕೊಡ್ತದೆ. ನಾನಿವತ್ತು ಎಣ್ಣೆ ಹಾಕಿದ್ದೇನೆ. ಇದನ್ನು ನೋಡಿ ಈ ರೀತಿ ತೆಗೆದು ಇನ್ನೊಂದು ಸಲ ಮಗುಚಿ ಹಾಕಿ ಸಹ ಬೇಯಿಸುವ. ಮಗುಚಿ ಹಾಕಿ ಬೇಯಿಸಿದರೆ ಸ್ವಲ್ಪ ಕ್ರಿಸ್ಪಾಗಿ ಸಹ ಬರ್ತದೆ, ಎಣ್ಣೆ ಹಾಕಿರ್ತೇವೆ ನೋಡಿ, ಹಾಗಾಗಿ ಒಳ್ಳೆ ಕ್ರಿಸ್ಪಾಗಿ ಬರ್ತದೆ ದೋಸೆ. ಈ ಚಟ್ನಿ ಅಥವಾ ಕೆಂಪು ಚಟ್ನಿ, ಈ 2 ಚಟ್ನಿಯಲ್ಲಿದು ತಿನ್ನಲಿಕ್ಕೆ ತುಂಬ ರುಚಿ ಆಗ್ತದೆ. ಖಂಡಿತ ನಿಮ್ಮ ಮನೆಯಲ್ಲಿ ಸೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಇವತ್ತಿನ ರೆಸಿಪಿ. ನಿಮಗೆ ಖಂಡಿತ ಇವತ್ತು ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ. ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋ ಹಾಕೋದು ನಿಮಗೆ ಆಗ ತಕ್ಷಣ ನೋಡಲಿಕ್ಕೆ ಸಿಗ್ತದೆ. ಸರಿ, ಹಾಗಾದರೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.